ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು 2 kg ಬೆಣ್ಣೆನ ತರಿಸಿದೆ ನಮ್ಮ ಫ್ರೆಂಡ್ ಹತ್ರ. ಸೊ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಬರುತ್ತೆ ನಾನು ಮಾಡೋ ತುಪ್ಪ, ಸೊ ಯಾವ ಥರ ಇತ್ತು ಆ ಬೆಣ್ಣೆ ಕೊಟ್ಟಿರೋರ್ದು, ಸೊ ಅದೆಲ್ಲ ತೋರಿಸ್ತೀನಿ ನಿಮಗೆ. ಯಾವ ರೀತಿ ಬರಬೇಕು ತುಪ್ಪ ಅದಕ್ಕೆ ಅಂತ ಹೇಳ್ಬಿಟ್ಟು, ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ ವಿಡಿಯೋ ಮುಖಾಂತರ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ ಆಯಿತಾ. ಸೊ ಬನ್ನಿ ಈಗ ಶುರು ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ. ಈ ಥರ ತುಪ್ಪ ಬೇಕು ಅಂತಂದರೆ ನಿಜವಾಗಿ ನಾವು ಅದೃಷ್ಟ ಮಾಡಿರಬೇಕು. ಸೊ ನಾನು ಅಪ್ಪ ಅಮ್ಮ ಮನೇಲಿರಬೇಕಾದಾಗ, ಚಿಕ್ಕ ಹುಡುಗಿ ಆದಾಗ ಒಂದು SSLCವರೆಗೂ ತುಪ್ಪ ಬೆಣ್ಣೆ ಎಲ್ಲ ತಿಂದಿದ್ದೀವಿ. ನಮ್ಮಪ್ಪ ಯಾವಾಗಲೂ ನಮ್ಮ ಮನೇಲಿ ತುಪ್ಪ ಬೆಣ್ಣೆ ಆಗ್ತಾಯಿರ್ತಿತ್ತು. ಸಕ್ಕತ್ತಾಗಿ ತಿಂದಿದ್ದೀವಿ ಅಂತಲೇ ಹೇಳ್ಬೋದು. ಇನ್ನು ಫೈನಲಿ ಈಗ ಬೆಣ್ಣೆನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಚೀಲದಲ್ಲಿ ಇದೆ. ಇದು ಚೀಲದಲ್ಲಿ ಒಬ್ಬರು ನನ್ನ ಫ್ರೆಂಡ್ ಕಳಿಸಿದ್ರು ತುಪ್ಪನ, ಬೆಣ್ಣೆನ. ಅಂದರೆ ಫ್ರೆಂಡು ಅಂತಂದರೆ ಅವರು ನಮಗೆ ಪರಿಚಯ ಇರೋ ಅಕ್ಕ. ಸೊ ಅವರು ನನಗೆ ಒಂದು ಸರಿ ಲಾಸ್ಟ್ ಟೈಮಲ್ಲಿ ಬೇರೆ ಕಡೆಯಿಂದ 1-2 kg ತರಿಸ್ಕೊಟ್ಟಿದ್ರು. ಈ ಸರಿ ಕೂಡ ನಾನು ಅಲ್ಲೇ ಅವಾಗ ಒಂದು 2 kg ತಂದುಬಿಟ್ಟು ಒಂದು 4-5 ತಿಂಗಳು ಯೂಸ್ ಮಾಡಿದ್ವಿ ಕಾಸ್ಕೊಂಡು. ಸೊ ಇವಾಗ ಕೂಡ ಕೇಳಿದ್ದೆ ನಾನು. ಈಗಲೂ ಕೂಡ ಅವ್ರ ಪಾಪ ಫೋನ್ ಮಾಡಿಬಿಟ್ಟು ತಂದು ಕೊಡ್ತಾರೆ ಸುನಿ, ಅವ್ರಿಗೆ ಆಟೋ ಚಾರ್ಜ್ ಎಲ್ಲ ಕೊಡಬೇಕು ನೀನು ಅಂತ ಹೇಳಿದರು. ಸೊ ಆಯಿತು ಅಂತ ಹೇಳಿದ್ದೆ. ಪಾಪ ಅಂಕಲ್ಲು ತಂದು ಕೊಟ್ಟಿದ್ರು. ಅವ್ರಿಗೆ ಎಷ್ಟು ನಿಜವಾಗೂ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಾವು ದುಡ್ಡು ಕೊಡೋದು ಮುಖ್ಯ ಅಲ್ಲ, ಅವ್ರು ತಂದು ಕೊಡ್ತಾರಲ್ವ ಅದು ಮುಖ್ಯ. ಸೊ 1 kg ಬಂದುಬಿಟ್ಟು ಬೆಣ್ಣೆ 700 rupees ಅಂತ ಹೇಳಿದರು. 700 ರೂಪಾಯಿಗೆ 1 kg ಅಂತ. 2 kg ತಂದು ಕೊಡಿ ಅಂತ ಹೇಳಿದ್ದೆ. ಚಾರ್ಜಿಗೆ ನಾನು 50 rupees ಕೊಟ್ಟಿದ್ದೆ. ಅಂದರೆ ತುಮಕೂರಿಂದ ಯಲ್ಲಾಪುರಕ್ಕೆ 20 ರೂಪಾಯಿ ತೊಗೊಳ್ತಾರೆ. ಇರಲಿ ಬಿಡಿ, ಅಲ್ಲಿಂದ ಕಷ್ಟಪಟ್ಟು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 50 ರೂಪಾಯಿ ಕೊಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಬೆಣ್ಣೆ. ನಿಜವಾಗೂ ಸುಳ್ಳಲ್ಲ, ನನಗಂತೂ ಸಖತ್ ಇಷ್ಟ ಐತಿ ಬೆಣ್ಣೆ ಅಂತ ನೋಡಿದ ತಕ್ಷಣವೇ. ಬಟ್ ಅವ್ರು ಇನ್ನೊಂದು ವಿಷಯ ಗೊತ್ತಾ, ಫ್ರಿಜ್ಜಲ್ಲಿ ಏನೂ ಇಡಲ್ವಂತೆ. ಅವರು ಅವತ್ತಿಂದ ಅವತ್ತೇ ಮಾರಿಬಿಡ್ತಾರಂತೆ. ಅವರು ಮತ್ತು ಇನ್ನೊಂದು ಹಾಲು ಮಾರೋದಿಲ್ಲ ಅವರು. ಆ್ಯಕ್ಚುಲಿ ಬರೀ ಬೆಣ್ಣೆ ಮಾತ್ರ ಮಾರ್ತಾರೆ. ಡೈಲಿ ಮಜ್ಜಿಗೆನೆಲ್ಲ ಬೇರೆಯವ್ರಿಗೆಲ್ಲ ಹಾಕೋದು, ಅವರು ಕುಡಿಯೋದೆಲ್ಲ ಮಾಡ್ತಾರಂತೆ. ಸೊ ಹಾಲು ಮಾರಿದ್ರೆ ಇಷ್ಟೊಂದು ಬೆಣ್ಣೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಬೆಣ್ಣೆ. ಸೊ ಈ ಥರ ಬೆಣ್ಣೆನೆಲ್ಲ ನಾನು ಅಲ್ಲಿ ಊರಲ್ಲಿದ್ದಾಗ ಅಪ್ಪ ಹಸುಗಳೆಲ್ಲ ಕಟ್ಟಿದಾಗ ನೋಡ್ತಾಯಿದ್ದೆ. ಫೈನಲಿ ಅದಾದಮೇಲೆ ಮತ್ತೆ ನೋಡೋಕ್ಕೆ ಆಗಿಲ್ಲ. ಸಿಟಿ ಬಂದಾದಮೇಲೆ 10-12 ವರ್ಷ ಆಯಿತು ನಾವು ಬೆಣ್ಣೆ ತುಪ್ಪ ಸರಿಯಾಗಿ ತಿಂದೇ ಇಲ್ಲ. ಬರೀ ಈ ರೀತಿ ತೊಗೊಳ್ಳೋದು ತಿನ್ನೋದು ಅಷ್ಟೇ. ಇಲ್ಲಾಂದರೆ ನಂದಿನಿ ತುಪ್ಪ ತೊಗೊಳ್ತಾಯಿದ್ದೀವಿ ಮೊದಲೆಲ್ಲ. ಸೊ ಈಗ ನೀನು ಫಸ್ಟು ಒಂದು ಪಾತ್ರೆನ ಬಿಸಿ ಮಾಡಬೇಕಾಗುತ್ತೆ. ಅದರಲ್ಲಿ ಏನು ನೀರು ಇರಬಾರ್ದು. ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟಿದ್ದೆ, ಕಾವಾಗಲಿ ಪಾತ್ರೆ ಅಂತ ಹೇಳ್ಬಿಟ್ಟು. ನಾನು ಸಿಲ್ವರ್ ಪಾತ್ರೆಯಲ್ಲೇ ಕಾಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಮಣ್ಣಿನ ಪಾತ್ರೆಯಲ್ಲೂ ಕಾಸ್ಬೋದು. ನನ್ನ ಹತ್ರ ಮಣ್ಣಿನ ಮಡಿಕೆ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಥರ ಸಿಲ್ವರ್ ಪಾತ್ರೆಯಲ್ಲೇ ಕಾಸ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಕಾಸ್ದಾಗ ಕೂಡ ಅಷ್ಟೇ ಸಿಲ್ವರ್ ಪಾತ್ರೆಯಲ್ಲೇ ಕಾಸಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಸ್ಟೀಲ್ ಪಾತ್ರೆ ಅದನ್ನೆಲ್ಲ ಉಪಯೋಗಿಸೋದ್ರಿಂದ ತಳ ಅಂಟ್ಬಿಡುತ್ತಲ್ವ. ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ತಳ ಅಂಟಿರುತ್ತೆಲ್ಲ ಅಂತ. ವಾಶ್ ಮಾಡೋದಂತೂ ತುಂಬಾ ಕಷ್ಟ ಇರುತ್ತೆ ಬಿಡಿ. ಸೊ ಬೆಣ್ಣೆ ತುಪ್ಪ ಮಾಡೋದು ಕೂಡ ತುಂಬಾ ಕಷ್ಟ ಇದೆ. ಯಾಕೆಂದರೆ ನಾನು ಆ ಥರ ಮನೆಯಲ್ಲೇ ಹುಟ್ಟಿರೋದಲ್ವ. ಸೊ ಬೆಣ್ಣೆ ತುಪ್ಪ ಸುಮಾರು ಕರಿತಾ ಇತ್ತು ಮನೆಯಲ್ಲೆಲ್ಲ. ಭಾಳ ಕಷ್ಟ ಇದೆ ಅದನ್ನೆಲ್ಲ. ಫುಲ್ ಡೇ ಎಲ್ಲ ಹೋಗಿ ಮೇಯಿಸ್ಕೊಬರ್ಬೇಕು ದನ ಕರುಗಳೆಲ್ಲ, ಮತ್ತು ಹಾಲು ಹಿಂಡಬೇಕು, ಅದನ್ನೆಲ್ಲ ಚೆನ್ನಾಗಿ ಕಾಸಬೇಕು, ಹಾಲು ಹದ ಬರೋವರೆಗೂ ಹೆಪ್ಪಾಕಬೇಕು, ಬೆಳಗ್ಗೆ ಮತ್ತೆ ಮಜ್ಜಿಗೆ ಕಡಿಬೇಕು. ಅದೆಲ್ಲ ತುಂಬ ಕಷ್ಟ ಇದೆ ಪ್ರಾಸೆಸ್ಸು. ನೋಡಿ ಎಷ್ಟೊಂದು ಬೆಣ್ಣೆ ಇದೆ ನಿಜವಾಗೂ. ಹಂಗೆ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ರಾಧಾಕೃಷ್ಣಗೆ ತುಂಬಾ ಇಷ್ಟ ಅಲ್ವಾ ಬೆಣ್ಣೆ ಅಂತ. ಒಂದು ಇರಲಿ ಅಂತೇಳಿ ಈ ಚಾನಲಲ್ಲಿ ಹಾಕ್ತಿರುವಂಥದ್ದು ನಾನು. ಸೊ ನೋಡಿ ಇವಾಗ ಕಾಯ್ತಾ ಇದೆ ಆಲ್ರೆಡಿ. ಅದು ಅದಕ್ಕಿರೋದು ನಮಗೆ ಎಣ್ಣೆ ಥರ ಬರಬೇಕದು. ಈಗ ನಾನು ಫಸ್ಟಲ್ಲಿ ತೋರಿಸಿದ್ನಲ್ಲ ಯಾವ ರೀತಿ ಇದೆ ತುಪ್ಪ ಅಂತ ಹೇಳ್ಬಿಟ್ಟು. ಸೊ ಆ ಕ್ವಾಂಟಿಟಿಗೆ ಬರಬೇಕು ನಮಗೆ ಬೆಣ್ಣೆ. ಕಾದು ಮಿನಿಮಮ್ ಅಂದರೆ 1.5 ಅವರ್ ಇಲ್ಲಾಂದರೆ 2 hour ತೊಗೊಳುತ್ತೆ ಅಂತಲೇ ಹೇಳ್ಬೋದು ಬೆಣ್ಣೆ ಕಾಸೋದು. ಅಷ್ಟು ಈಸಿ ಮಾತೇ ಅಲ್ಲ. ಸೊ ಚೆನ್ನಾಗಿ ನಮಗೆ ಕಾಸ್ಕೋಬೇಕು ಅದನ್ನು. ಮಿನಿಮಮ್ ಅಂತಂದರೆ ಒಂದು 2 hour ಆದೇ ಆಗುತ್ತೆ ಬಿಡಿ, ನಿಧಾನಕ್ಕೆ ಉರಿ ಇಟ್ಕೊಂಡು ಕಾಸ್ಕೊಳ್ಳೋದ್ರಿಂದ. ಇನ್ನು ಇದರಲ್ಲಿ ನಾನು ಏನೇನು ಹಾಕ್ತೀನಿ ಅಂತಂದರೆ, ಲವಂಗ ತೊಗೊಂಡಿದ್ದೀನಿ ಒಂದು 5, ಮತ್ತು ನಾನು ಇದು ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು ಇನ್ನೊಂದು ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ನೋಡಿ ಇಲ್ಲಿ ಕುಟ್ಟಿಟ್ಕೊಂಡಿದ್ದೀನಿ ಮೆಂತ್ಯನ ಏಲಕ್ಕಿನ ಕೂಡ. ಸೊ ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ನಾವು ಗಂಟ್ಲೆಲ್ಲ ಇದು ಬರೋದು, ನೆಗಡಿ ಆಗೋದು ಆ ರೀತಿ ಆಗಲ್ವಂತೆ. ಎಲೆ ತೊಗೊಂಡಿದ್ದೀನಿ 2. ಅಮ್ಮ ಹೇಗೆ ಕಾಸ್ತಿದ್ರು ಅದೇ ರೀತಿಯೇ ಕಾಸ್ತೀನಿ ನಾನು ಕೂಡ. ಊರಲ್ಲೆಲ್ಲ ಅಮ್ಮ ಮಾಡ್ತಿದ್ರಲ್ವ ಆವಾಗ
ಅದೇ ರೀತಿಯೇ ಮಾಡ್ತೀನಿ. ಇವಾಗಂದರೆ ದನ ಕರ ಕಟ್ಟೋರೇ ಇಲ್ಲ ಬಿಡಿ, ಅಣ್ಣ ಕಟ್ಕೊಂಡಿದ್ದಾರೆ ಒಂದೆರಡು, ಆದರೆ ಅವ್ರಿಗೆ ಸರಿ ಹೋಗುತ್ತೆ, ಅವ್ರದ್ದು ಹಸು ಇದೆ. ಬಟ್ ಅದಷ್ಟೊಂದು ಹಿಂಡಲ್ವಂತ ಹಾಲು. ಸೊ ಹಾಗಾಗಿ ನಮಗೆ ಸರಿಯಾಗುತ್ತೆ. ನಾನೇ ಕೇಳೋಕ್ಕೆ ಹೋಗಲ್ಲ ಅವ್ರನ್ನ, ಪಾಪ ಅವ್ರಿಗೂ ಎಲ್ಲ ಬೇಕಲ್ವ, ಅವರು ಹುಡುಗರೆಲ್ಲ ಬೆಂಗಳೂರಲ್ಲಿದ್ದಾರೆ ನಮ್ಮ ಅಣ್ಣನ ಮಕ್ಕಳು. ಸೊ ಹಾಗಾಗಿ ಅವ್ರಿಗೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೇಳೋಕ್ಕೆ ಹೋಗೋದಿಲ್ಲ. ಕೇಳಿದ್ರೆ ಕೊಡುತ್ತೆ ನಮ್ಮಮ್ಮ, ನಿಜವಾಗೂ ನಾನು ಕೇಳಲ್ಲ. ಸೊ ಇನ್ನೇನು ಫೈನಲಿ ಕಾಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಕರಗಿ ಒಂದು 10 ನಿಮಿಷ ಆದಮೇಲೆ ಇದನ್ನೆಲ್ಲ ಹಾಕ್ಬಿಡ್ಬೇಕು. ಇವಾಗಲೇ ಫಸ್ಟ್ನಿಂದನೇ ಕುದಿ ಬಂದ್ರೇ ಅದೆಲ್ಲ ಚೆನ್ನಾಗಿ ಇದಾಗೋದು. ಇನ್ನು 2 ಹಾಕೋದಿದೆ ಇದಕ್ಕೆ, ನಾನು ಲಾಸ್ಟಲ್ಲಿ ಹಾಕೋದು ತೋರಿಸ್ತೀನಿ ನಿಮ್ಗೆ ಏನು ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಕೊನೆವರೆಗೂ ವಿಡಿಯೋನ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕ್ವಾಂಟಿಟಿಗೆ ಬಂತು, ಯಾವ ಥರ ಅದಕ್ಕೆ ಬಂತು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು, ನಿಜವಾಗೂ ಸುಳ್ಳಲ್ಲ. ಕಾಸಕ್ಕೆ ಒಂದು ಖುಷಿ ಆಗುತ್ತೆ ಈ ಥರ ಬೆಣ್ಣೆನಂತೂ. ಇನ್ನು ಫೈನಲಿ ಅದೆಲ್ಲ ಆದಮೇಲೆ ನೋಡಿ, ಇವಾಗ ಈ ಥರ ಕ್ವಾಂಟಿಟಿಗೆ ಬಂದಿದೆ ಆಲ್ರೆಡಿ. ಸ್ಟೆಪ್ಪು ಚೇಂಜ್ ಆಗ್ತಾ ಇರುತ್ತೆ, ಆ ರೀತಿ ಬೆಣ್ಣೆ ಅದಕ್ಕೆ ಬರೋದದು. ಸೊ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾನು ಒಂಚೂರು, ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ, 2 kg ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಮತ್ತು ಈಗ ಅರಿಶಿನ ಪುಡಿ ಕೂಡ ಹಾಕಬೇಕು ಇದಕ್ಕೆ, ಇಷ್ಟೇ ಒಂದು ಚಿಟಿಕೆ, ಒಂದು 1/4 ಸ್ಪೂನ್ ಕೂಡ ಇರೋದಿಲ್ಲ, ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕಲರ್ಗೋಸ್ಕರನೂ ಹೌದು. ಸೊ ಹಾಗೆಯೇ ಅದೇ ಹೇಳಿದ್ನಲ್ಲ ಮೊದಲೇ, ಗಂಟ್ಲು ಕೆಡ್ತಾ ಬರಲ್ಲ, ನೆಗಡಿ ಆಗಲ್ಲ. ಸೊ ಹಾಗಾಗಿ ಇನ್ನು ಎಲೆ ಕೂಡ ಹಾಕ್ತಾಯಿದ್ದೀನಿ ನೋಡಿ, ಇವಾಗ 1-2 ಎಲೆ ಈ ಟೈಮಲ್ಲಿ. ಎಲೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಅಮ್ಮರೆಲ್ಲ ಎಲೆ ಹಾಕ್ಬಿಟ್ಟು ಎಲೆನೆಲ್ಲ ನನಗೆ ತಿನ್ನೋಕೆ ಕೊಡೋರು ಊರಲ್ಲಿದ್ದಾಗೆಲ್ಲ, ಖುಷಿಯಾಗಿ ತಿಂದುಬಿಡ್ತಿದ್ದೆ ನಾನಂತೂ. ಬೆಣ್ಣೆ ಕಾಸೋದಿನಂತೂ ಬರೀ ಪಾತ್ರೆ ಮುಂದೆನೇ ಕೂತ್ಕೊಳ್ತಾ ಇದ್ದೆ ನಾನು, ಅಮ್ಮ ನನಗೆ ಎಲೆ ಬೇಕು ಅಂತ. ನಮ್ಮಮ್ಮ ಒಂದು ಎಕ್ಸ್ಟ್ರಾ ಹಾಕಿ ಕಾಸಿರೋರು. ಸೊ ನನಗೆ ಅದೇನೋ ಗೊತ್ತಿಲ್ಲ, ಆ ಬೆಣ್ಣೆಗಳದ್ದು ತುಪ್ಪದಗಳದ್ದು ಎಲೆ ಅಂದರೆ ತುಂಬ ಇಷ್ಟ ನನಗೆ. ಸೊ ನನಗೆ ಯಾಕಂದರೆ ಇದೆಲ್ಲ ನೆನಪಾಗ್ತಿದೆ ಅಂದರೆ ಅಮ್ಮ ಕಾಸಬೇಕಾದಾಗೆಲ್ಲ ಇದು ಮಾಡ್ತಿದ್ವಲ್ಲ. ಸೊ ಹಾಗಾಗಿ ಅವಾಗ ಹಳೆ ನೆನಪುಗಳೆಲ್ಲ ಬರ್ತಾಯಿದೆ ಅಷ್ಟೇ. ಸೊ ನೋಡಿ ಈ ರೀತಿ ಬಂದಿದೆ. ಇನ್ನೂ ಕ್ವಾಂಟಿಟಿಗೆ ನೋಡಿ ಲಾಸ್ಟ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಅಂಕಲ್ ಹೇಳಿದರು ನನಗೆ, ನಿಮಗೆ 2 kg ಬೆಣ್ಣೆನ ಕಾಸ್ರಿ, ಏನಾದರೂ ಅದರಲ್ಲಿ ಸ್ವಲ್ಪ ವೇಸ್ಟ್ ಜಾಸ್ತಿ ಬಂದರೆ ನಾನು ವಾಪಸ್ ತೊಗೊಳ್ತೀನಿ ಅಂತ ಕೂಡ ಹೇಳಿದರು. ಒಂದು 2 kg ಕಾಸಿದ್ರೆ ಒಂದು ಸ್ವಲ್ಪ ಅಷ್ಟೇ ವೇಸ್ಟ್ ಬರೋದು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬರುತ್ತೆ ಅಷ್ಟೇ ಅಂತ ಹೇಳಿದರು. ಅಷ್ಟೇ ಬಂತು ಬಿಡಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಬರುತ್ತೆ ನೋಡ್ರಿ, ಲಾಸ್ಟಿಗೆ ನೋಡ್ತಾ ಹೋಗಿ ಇನ್ನೂ ಬೇರೆ ಥರ ಅದಕ್ಕೆ ಬಂದ್ಬಿಡುತ್ತೆ ಅದು. ನಿಜವಾಗೂ ಸಖತ್ ಖುಷಿ ಆಗ್ತಿದೆ ನನಗಂತೂ. ಎಷ್ಟು ಖುಷಿ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ. ಮನೆಯೆಲ್ಲ ಘಮ 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 ಅಂತ ಇತ್ತು. ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಎಷ್ಟು ಟೇಸ್ಟ್ ಇರುತ್ತಲ್ವ, ಏನಕ್ಕನ್ನಾಗಲಿ ಹೇಳಿ, ರೊಟ್ಟಿಗಾಗಿರ್ಬೋದು, ಮತ್ತು ದೋಸೆಗಾಗಿರ್ಬೋದು, ಒಂದು ಚಟ್ನಿಗಾಗಿರ್ಬೋದು. ನಾನಂತೂ ಪಪ್ಪಿಗೆ ಜಾಸ್ತಿ ಹಾಕ್ಕೊಳ್ತೀನಿ, ತುಂಬ ಇಷ್ಟ ನನಗೆ ಪಪ್ಪಿಗೆ ಹಾಕ್ಕೊಂಡು ತಿನ್ನೋಕ್ಕೆ ಅಂತಂದ್ರೆ. ಅಂದರೆ ಮಸೊಪ್ಪು ಅಂತ ಹೇಳ್ತೀರಲ್ವ, ಸೊ ಅದನ್ನು ನಾವು ಪಪ್ಪು ಅಂತ ಹೇಳ್ತೀವಿ. ತುಂಬ ಇಷ್ಟಪಡ್ತೀನಿ ನಾನು. ಸೊ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಈ ರೀತಿ ನಾವು ತುಪ್ಪನ ಕಾಸೋದು. ನೀವು ಯಾವ ಥರ ಕಾಸ್ತೀರ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಒಂದೇ ಥರನೇ ಕಾಸ್ತಾರೆ. ಸೊ ಆದರೆ ಏನೋ ಒಂದು ವಿಡಿಯೋ ಮಾಡಬೇಕು, ಏಕೆಂದರೆ ಕೃಷ್ಣನಿಗೆ ತುಪ್ಪ ಬೆಣ್ಣೆ ಅಂತಂದರೆ ತುಂಬಾ ಇಷ್ಟ ಅಲ್ವಾ. ನನ್ನ ಚಾನಲ್ ಹೆಸರು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡ ಅಲ್ವಾ. ಸೊ ಹಾಗಾಗಿ ಒಂದು ತುಪ್ಪದ ವಿಡಿಯೋ ಇಲ್ಲಿ ಮುಂದೆ ಯಾವತ್ತಾದರೂ ವಿಡಿಯೋನ ನೋಡ್ಕೋಬೋದಲ್ವ. ನಾವು ಎಷ್ಟು ದಿನ ಆದರೂ ಯೂಟ್ಯೂಬಲ್ಲಿ ವಿಡಿಯೋ ಆಗೇ ಇರುತ್ತಲ್ವ. ಸೊ ಈ ಥರ ಇರಲಿ ಒಂದು ಅಂತ ಹೇಳ್ಬಿಟ್ಟು ಮಾಡಿದೆ ಅಷ್ಟೇ. ಯಾರಿಗೂ ಬರಲ್ಲ ಅಂತ ಏನಿಲ್ಲ. ಸೊ ನನಗೆ ಮಾಡಬೇಕಂತ ಅನ್ನಿಸ್ತು ಈ ಚಾನಲ್ಗೆ. ಸೊ ಹಾಗಾಗಿ ಈ ರೀತಿ ಬೆಣ್ಣೆನ ಕಾಸ್ತೆ. ನಾವಂತೂ ಯಾವತ್ತೂ ಕಷ್ಟಪಟ್ಟು ಹೋಗಿ ದನಗಳನ್ನ ಮೇಯಿಸ್ಕೊಂಡು ಬಂದು ಹಾಲು ಹಿಂಡಿ ಮತ್ತು ಮೊಸರು ಮಾಡಿ ಮಜ್ಜಿಗೆ ಮಾಡಿ ತುಪ್ಪ ಮಾಡೋಕ್ಕಂತೂ ನಮ್ಮ ಲೈಫಲ್ಲಿ ಆಗಲ್ಲ. ಏಕೆಂದರೆ ಅದೆಲ್ಲ ಅವಾಗೇ ಮುಗಿಸ್ಬಿಟ್ಟಿದ್ವಿ. ಚಿಕ್ಕವರಿದ್ದಾಗೇ ನನ್ನ ದನ ಕರುಗಳೆಲ್ಲ ಮೇಯ್ಸೋಕೆ ಹೋಗ್ತಿದ್ದೆ. ಅಪ್ಪ ಎಲ್ಲ ಕಟ್ಕೊಂಡಿದ್ರಲ್ವ. ಸ್ಕೂಲ್ಗೆ ಹೋದರೆ ನಾನು 4 ಗಂಟೆಗೆ ವಾಪಸ್ ಬಂದುಬಿಟ್ಟು ದನಗಳೆಲ್ಲ ಹಿಡ್ಕೊಂಡು ಎಮ್ಮೆ ಎಲ್ಲ ಹಿಡ್ಕೊಂಡು ಮೇಯ್ಸೋಕೆ ಹೋಗ್ತಿದ್ದೆ. ಅವಾಗ ಒಂದು ಖುಷಿ ಇತ್ತು ಬಿಡಿ. ಸೊ ಇವಾಗೆಲ್ಲ ನಮ್ಮ ಲೈಫೇ ಒಂಥರ ಚೇಂಜ್ ಆಗಿಬಿಟ್ಟಿದೆ, ಯಾಕೆಂದರೆ ಈ ಸಿಟಿ ಸೇರಿಕೊಂಡು. ಹಾಗಾಗಿ ಒಂದು ಮಾಡಬೇಕಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ಮಾಡಿದೆ ಅಷ್ಟೇ. ಸೊ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡೋದು ಮರಿಬೇಡಿ. ಇದು ವೆಯ್ಟ್ ಬಂದುಬಿಟ್ಟು ಒಂದು 2 kg ಬೆಣ್ಣೆಗೆ ಎಷ್ಟು ಬಂತು ಅಂತ ಹೇಳಿ ಕೇಳ್ತೀರ. ಸೊ ಹಾಗಾಗಿ ನಾನು ತೂಕ ಹಾಕಿಸ್ಕೊಂಡು ಬಂದೆ ಹೋಗಿ ಫೈನಲಿ. ಅದನ್ನೆಲ್ಲ ಏನು ವಿಡಿಯೋ ಮಾಡ್ಕೊಂಡಿಲ್ಲ. 1 kg 650 ಗ್ರಾಮ್ ಬಂತು ನೋಡಿ. ಇಷ್ಟೇ ವೇಸ್ಟ್ ಬಂದಿರೋದು, ನಿಜವಾಗೂ ಸುಳ್ಳಲ್ಲ. ಅಂಕಲ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅವ್ರು ಹೇಳಿದರು ಮತ್ತು ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಎಲ್ಲ ಪಾತ್ರೆಗೆ ಅಂಟ್ಕೊಂಡಿದೆ, ಅದನ್ನೆಲ್ಲ ನೀಟಾಗಿ ನೆನೆಸ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು. ತೋರಿಸ್ದೆ ಅಷ್ಟೇ ನಿಮ್ಗೆ ಈ ರೀತಿ ಇರುತ್ತೆ ಅಂತ. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಸೊ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವೇಸ್ಟ್ ಇದ್ದೇ ಇರುತ್ತೆ ಸ್ವಲ್ಪನಾದ್ರೂ. ಸೊ ಹಾಗಾಗಿ ಇದನ್ನು ವಾಶ್ ಮಾಡೋದಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.